ಹಾಯ್ ಫ್ರೆಂಡ್ಸ್, ಇವಾಗ ನಾನು ಹೇಳ್ತಾ ಇರೋದು ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂದರೆ UG ನೀಟ್ ಎಕ್ಸಾಮ್ ಅಂದರೆ ನೀಟ್ 2024 ಯಾವ ರೀತಿ ಸಲ್ಲಿಸ್ಬೇಕಂತ ಹೇಳ್ತೀನಿ. ಮೊದಲಿಗೆ ನೀವು ಇಲ್ಲಿ ಗೂಗಲಲ್ಲಿ ಹೋಗ್ಬೇಕು. ಇಲ್ಲಿ NWT ನೀಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಬರುತ್ತೆ. ಇಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಇದೆ ನೋಡಿ, exams.nta.ac.in ನಲ್ಲಿ ಆ ವೆಬ್ಸೈಟ್ಗೆ ಕ್ಲಿಕ್ ಮಾಡಬೇಕು. ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ದ ರಿಜಿಸ್ಟ್ರೇಷನ್ ಆರ್ ಲಾಗಿನ್. ಇಲ್ಲಿ ಕಂಡೀಷನ್ಸ್ ಇದೆ, ಅಟೆನ್ಷನ್ ಟು ಕ್ಯಾಂಡಿಡೇಟ್. ಇಲ್ಲಿ ಆಧಾರ್ ಅಥೆಂಟಿಕೇಶನ್ or data issue dear candidate if you have an Aadhaar then ಬೇಡ ಬಿಡಿ. ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್, ಇಲ್ಲಿ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟರ್ ಹಿಯರ್ ಅಂತ ಇದೆ ನೋಡಿ, ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸಾಮಿನೇಷನ್ ಫೀ ಇದೆ. ಇಲ್ಲಿ ಜನರಲ್ ಕ್ಯಾಂಡಿಡೇಟ್ ಅವ್ರಿಗೆ 1700, EWS OBC NCL ದವರಿಗೆ 1600, SC ST PWD ಮತ್ತು ಥರ್ಡ್ ಜೆಂಡರ್ ಅವರಿಗೆ 1000 ರೂಪಾಯಿ ಅಂತ ಇದೆ. ಇದು ಎಕ್ಸಾಮ್ಸ್ ಫೀಸು. ಈ ಎಕ್ಸಾಮಲ್ಲಿ ನಾವು ಸ್ಕ್ಯಾನ್ ಮಾಡ್ಕೋಬೇಕಾಗಿರೋದು, ಸ್ಕ್ಯಾನ್ the recent photo should be either color or black and white. 80% ಪೇಜ್ ಅಂದರೆ ನಿಮ್ಮ ಫೋಟೋ ತೆಗೆದ್ರೆ ಅದರಲ್ಲಿ 80% ಪೇಜ್ನ ಕಾಣಿಸ್ತಿರ್ಬೇಕು. ಇದನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಸ್ಕ್ಯಾನ್ ಫೋಟೋಗ್ರಾಫ್ ಆ್ಯಂಡ್ ಸಿಗ್ನೇಚರ್, ಸ್ಕ್ಯಾನ್ ಫೋಟೋ ಮತ್ತು ಸಿಗ್ನೇಚರ್ ಬೇಕಾಗತ್ತೆ ಇದಕ್ಕೆ. ಆಮೇಲೆ ಸ್ಕ್ಯಾನ್ ಫೋಟೋಗ್ರಾಫ್ ಎಷ್ಟಿರ್ಬೇಕಂದ್ರೆ 10 KB ಇಂದ 200 KB ಒಳಗಡೆ ಇರಬೇಕು. ಕ್ಲಿಯರ್ ಡಿಸೇಬಲ್ ಅಂದರೆ ಕಾಣಿಸಿದ್ರೆ ನಮಗೆ ಕ್ಲಿಯರಾಗಿ ಕಾಣಿಸ್ತಿರ್ಬೇಕು. ಆಮೇಲೆ ಸ್ಕ್ಯಾನ್ ಸಿಗ್ನೇಚರ್ 4 KB ಇಂದ 30 KB ವರೆಗೂ ಇರಬೇಕಾಗತ್ತೆ. ಆಮೇಲೆ ಸ್ಕ್ಯಾನ್ ಕಾಪಿ ಆಫ್ PWD ಸರ್ಟಿಫಿಕೇಟ್, ಇದ್ರ ಮಾತ್ರ ಎಕ್ಸ್ಟ್ರಾ ಕೇಳುತ್ತೆ ಎಲ್ಲರಿಗೆ. 10 KB ಇಂದ 300 KB ವರೆಗೂ ಇರಬೇಕು. ಆಮೇಲೆ ನೀವು ತಂಬೊಂದು ಬೇಕಾಗತ್ತೆ ಇದಕ್ಕೆ. ಮುಂದೆ ಹೇಳ್ತೀನಿ ನೋಡಿ. ಪಾಸ್ವರ್ಡ್ ಅಂತೂ ಎಲ್ಲ ನಾರ್ಮಲ್ ಇರುತ್ತೆ. ಯಾವ ರೀತಿ ಅಂದರೆ 8ರಿಂದ 13 ಕ್ಯಾರೆಕ್ಟರ್ ಇರಬೇಕು. 1 ಅಪ್ಪರ್ ಕೇಸು, 1 ಲೋವರು, 1 ನ್ಯೂಮೇರಿಕ್ಕು, ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್, ಈ ಥರ ಒಟ್ಟು 4 ಲೆಟರ್ ಇರಬೇಕಾಗತ್ತೆ. ಅದರಲ್ಲಿ ಟೋಟಲ್ 8 ಕ್ಯಾರೆಕ್ಟರ್ ಆಗಬೇಕು. ಇಲ್ಲಿ ಅಗ್ರಿ ಅಂತ ಹೇಳಿ ಕ್ಲಿಕ್ ಟು ಇಯರ್ ಪ್ರೊಸೀಡ್. ಇಲ್ಲಿ ನೋಡಿ, ಡೋಂಟ್ ಯೂಸ್ ಯುವರ್ ಪೇರೆಂಟ್ ರಿಲೇಟಿವ್ ಐಡೆಂಟಿ, ಅದನ್ನು ಮಾತ್ರ ಯೂಸ್ ಮಾಡಬಾರ್ದು. ಇಲ್ಲಿ ನೋಡೋ ಒಂದನೇದ್ದು ನೀವು ಕ್ಲಿಕ್ ಮಾಡಿದರೆ, ಒಂದು ವೇಳೆ ಐ ಹ್ಯಾವ್ ಆಧಾರ್ ನಂಬರ್ ಆ್ಯಂಡ್ ವಿಶ್ ಟು ಕ್ರಿಯೇಟ್ ಮೈ ಲಾಗಿನ್ ಯೂಸಿಂಗ್ ಆಧಾರ್ ನಂಬರ್ ಅಂದರೆ ನೀವು ಆಧಾರ್ ನಂಬರಿಂದನೂ ಲಾಗಿನ್ ಕ್ರಿಯೇಟ್ ಮಾಡ್ಕೋಬೇಕತ್ತೆ. ಒಂದು ವೇಳೆ ಆಧಾರ್ ಇರ್ತಿದ್ರೆ ಐ ಹ್ಯಾವ್ ಡಿಜಿಲಾಕರ್ ಅಕೌಂಟ್, ಇದರಿಂದನೂ ಕ್ರಿಯೇಟ್ ಮಾಡ್ಕೋಬೋದು. ಐ ಡೋಂಟ್ ಹ್ಯಾವ್ ಡಿಜಿಲಾಕರ್ ಅಕೌಂಟ್, ಐ ವಿಶ್ ಟು ಕ್ರಿಯೇಟ್ ಮೈ ಡಿಜಿಲಾಕರ್ ಆ್ಯಂಡ್ ಲಾಗಿನ್ ಅಂದರೆ ಡಿಜಿಲಾಕರ್ ಲಾಗಿನ್ ಆಗು ಮಾಡ್ಬೋದು. ಇದನ್ನು ಕ್ಲಿಕ್ ಮಾಡಿದರೆ ಡಿಜಿಲಾಕರ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಮೊದಲಿಗೆ ಆಧಾರ್ ಅಂತ ಕ್ಲಿಕ್ ಮಾಡಿದರೆ ಆಧಾರ್ ನಂಬರು ಜನರೇಟ್ OTP ಅಂತ, ಇದೇ ಸರಳ ಉಪಾಯ. ಇದನ್ನೇ ಫಾಲೋ ಮಾಡಿ ಎಲ್ಲರೂ. ಒಂದು ವೇಳೆ ಆಧಾರ್ ಮತ್ತು ಮಾರ್ಕ್ಸ್ ಕಾರ್ಡ್ ನೇಮ್ ಬೇರೆ ಆದಲ್ಲಿ ಅವಾಗ ಮಾತ್ರ ಇದನ್ನಾಗತ್ತೆ. ಡಿಜಿಲಾಕರಿಂದನೂ ಈ ಥರ ಡಿಜಿಲಾಕರ್ ಬರುತ್ತೆ. ಮತ್ತು ಕ್ರಿಯೇಟ್ ಲಾಕರ್, ಇಲ್ಲಿ ಡಿಜಿಲಾಕರ್ ಇದ್ದರೆ ಆಲ್ರೆಡಿ ಇದ್ದರೆ ಮಾತ್ರ ಡಿಜಿಲಾಕರ್ ಕ್ರಿಯೇಟ್ ಮಾಡಿಬಿಟ್ಟು ನಂತರ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲ ಐ ಹ್ಯಾವ್ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂದರೆ ಅಕಾಡೆಮಿಕ್ ಬ್ಯಾಂಕ್ ಕ್ರೆಡಿಟಿಂದನೂ ಲಾಗಿನ್ ಆಗ್ಬೋದು. ಐ ಡೋಂಟ್ ಹ್ಯಾವ್ ಅಂದರೆ ಅದನ್ನು ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಇಂಡಿಯನ್ ಪಾಸ್ಪೋರ್ಟು, ಪ್ಯಾನ್ ಕಾರ್ಡು, ಆಮೇಲೆ ನಾನ್ ರೆಸಿಡೆನ್ಸ್ ಇದ್ದರೆ ಪಾಸ್ಪೋರ್ಟಿಂದ ಮಾಡಬೇಕಾಗತ್ತೆ. ಇಲ್ಲಿ ನಮ್ಮ ಬೆಸ್ಟ್ ಆಪ್ಷನ್ಸು ಆಧಾರ್ ಕಾರ್ಡ್. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕ್ತೀನಿ ನೋಡಿ.
ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಜನರೇಟ್ OTP ಅಂತ ಬನ್ನಿ. ಆಧಾರ್ ಕಾರ್ಡ್ ಹಾಕಿ OTP ಲಾಗಿನ್ ಆದರೆ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್ ಬರುತ್ತೆ. ಇಲ್ಲಿ ನಿಮ್ಮ ಹೆಸರು ಆಟೋಮೆಟಿಕ್ ಬರುತ್ತೆ. ನೋಡಿ ಇಲ್ಲಿ ನೇಮು, ಡೇಟ್ ಆಫ್ ಬರ್ತ್ ಬರುತ್ತೆ. ಈ ನೇಮ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಮತ್ತು ಆ್ಯಸ್ ಪರ್ 10th ಸರ್ಟಿಫಿಕೇಟ್ ಮಾರ್ಕ್ಸ್ ಕಾರ್ಡಲ್ಲಿ ಸೇಮ್ ಇರಬೇಕಾಗತ್ತೆ. ಒಂದು ಸಾರಿ ವೆರಿಫಿಕೇಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫಾದರ್ ನೇಮು 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ಆ ರೀತಿ ಹಾಕಿ. ನೆಕ್ಸ್ಟ್ ಮದರ್ ನೇಮು 10th ಮಾರ್ಕ್ಸ್ ಕಾರ್ಡಲ್ಲಿ ಇರುವಂಥ ಹಾಕಿ. ಡೇಟ್ ಆಫ್ ಬರ್ತ್ ವೆರಿಫೈ ಮಾಡ್ಕೊಳ್ಳಿ. ಆಮೇಲೆ ಜೆಂಡರು, ನ್ಯಾಷನಾಲಿಟಿ, ಆಮೇಲೆ ಐಡೆಂಟಿಫಿಕೇಷನ್ ಟೈಪು ಅಂದರೆ ಯಾವುದಾದ್ರೂ ಒಂದು ಹಾಕಿ. ಒಂದು ವೇಳೆ ನಾವು ಆಧಾರ್ ಕಾರ್ಡನ್ನ ಹಾಕಬೇಕಾದ್ರೆ ಏನೇ ಆಧಾರ್ ಗೌರ್ಮೆಂಟ್ ಐಡೆಂಟಿ ಕಾರ್ಡ್ ಹಾಕಿಬಿಟ್ಟು ಆಧಾರ್ ಕಾರ್ಡ್ ನಂಬರ್ ಹಾಕಿ ನಡೆಯುತ್ತೆ. ಇಲ್ಲಿ ಅಡ್ರೆಸ್, ಪ್ರೆಸೆಂಟ್ ಅಡ್ರೆಸ್ಸು, ಅದರಲ್ಲಿ ಪರ್ಮಿಷನ್ಸ್ ನಂಬರ್, ನೇಮು, ಸಬ್ ಲೊಕ್ಯಾಲಿಟಿ, ತಾಲೂಕು, ಡಿಸ್ಟಿಕ್ಕು, ವಿಲೇಜು, ಆಮೇಲೆ ಕಂಟ್ರಿ, ನೆಕ್ಸ್ಟ್ ಪಿನ್ ಕೋಡು, ಆಮೇಲೆ ಮೊಬೈಲ್ ಕಂಟ್ರಿ ಕೋಡು, ನೆಕ್ಸ್ಟ್ ಮೊಬೈಲ್ ನಂಬರು, ಆಮೇಲೆ ಅದೇ ಮೊಬೈಲ್ ನಂಬರ್ ಕನ್ಫರ್ಮೇಷನ್ ಮಾಡಿ. ಇಮೇಲ್ ID ಮತ್ತು ಇಮೇಲ್ ಐಡಿನ ಕನ್ಫರ್ಮ್ ಮಾಡಿ. ನೆಕ್ಸ್ಟ್ ಕಾಂಟ್ಯಾಕ್ಟ್ ನಂಬರು ಎರಡು ಸೇಮ್ ಇದ್ದರೆ, ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಇದ್ದರೆ ಸೇಮ್ ಆದಂತ ಮಾಡಿ. ಒಂದು ವೇಳೆ ಬೇರೆ ಇದ್ದರೆ ಅದನ್ನು ಫಾಲೋ ಮಾಡಿ ಸೇಮ್. ಆಮೇಲೆ ಪಾಸ್ವರ್ಡ್ ಇವಾಗ ಹೇಳಿದ್ನಲ್ಲ, ಪಾಸ್ವರ್ಡ್ 8 ಕ್ಯಾರೆಕ್ಟ್ರು. ಆಮೇಲೆ ಕನ್ಫರ್ಮ್ ಸೇಮ್ ಪಾಸ್ವರ್ಡ್ ಹಾಕಿ. ಆಮೇಲೆ ಎಂಟ್ ಕ್ವಶನ್ನು, ಆಮೇಲೆ ಸೆಕ್ಯೂರಿಟಿ ಆನ್ಸರ್. ಎಂಟ್ ಕ್ವಶನಲ್ಲಿ ಯಾವಾಗಲೂ ಮೊದಲೇ ತಗೊಂಡ್ಬಿಡಿ. ಇಲ್ಲಿ ನೀವು ಫೇವ್ರೇಟ್ ಇರೋರ ಹೆಸರು ಹಾಕಿ ನಡೆಯುತ್ತೆ, ಏನು ಸಮಸ್ಯೆ ಇಲ್ಲ. ಆಮೇಲೆ ಕ್ಯಾಪ್ಚಾ ಕೋಡ್ ಬಳಸಿ ಸಬ್ಮಿಟ್ ಅಂತ ಕ್ರಿಯೇಟ್ ಮಾಡಿ. ನಿಮ್ಮ ಲಾಗಿನ್ ಅಂದರೆ ಯೂಸರ್ ನೇಮ್, ಪಾಸ್ವರ್ಡ್, ಯೂಸರ್ ನೇಮ್ ಬರುತ್ತೆ ನಿಮಗೆ 2024 ಅಂತ ಹೇಳಿಬಿಟ್ಟು. ಆಮೇಲೆ ಪಾಸ್ವರ್ಡ್ ನೀವು ಇಲ್ಲಿ ಹಾಕಿರ್ತೀರಲ್ಲ ಅದೇ ಪಾಸ್ವರ್ಡ್ ಇರುತ್ತೆ. ನೆಕ್ಸ್ಟ್ ನಾನು ಲಾಗಿನ್ ಆಗ್ತೀನಿ ನೋಡಿ. ಇವಾಗ ನೋಡಿ, ನೀವು ಇವಾಗ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟರ್ ಅಂತ ಮಾಡಿದ್ರಿ. ಅದು ರಿಜಿಸ್ಟರ್ ಆದ ನಂತರ 24 ಅಂತ ಸ್ಟಾರ್ಟಿಂಗ್ 2404 ಅಂತ ಬರುತ್ತೆ. ಆಮೇಲೆ ಪಾಸ್ವರ್ಡ್ ನೀವು ಹಾಕಿರ್ತಿರಲ್ಲ ಅದನ್ನು. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಕೋಡ್, ಈ ಕೆಳಗಡೆ ಇರೋ ಕ್ಯಾಪ್ಚಾ ಕೋಡು ಅನ್ನು ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಲಾಗಿನ್ ಓಪನ್ ಆದ ತಕ್ಷಣ ಈ ರೀತಿ ಬರುತ್ತೆ ಪೇಜು. NEET 24. ಆಮೇಲೆ ಇಲ್ಲಿ ನೇಮ್ ಬರುತ್ತೆ, ಇಲ್ಲಿ ಅಪ್ಲಿಕೇಶನ್ ನಂಬರ್ ಬರುತ್ತೆ, ಇಲ್ಲಿ ರಿಜಿಸ್ಟ್ರೇಷನ್ ಇನ್ಶಿಯಲ್ ರಿಜಿಸ್ಟ್ರೇಷನ್ ಏನಾಗಿದೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಅಪ್ಲಿಕೇಶನ್ನು, ನೆಕ್ಸ್ಟು ಮೊಬೈಲ್ ವೆರಿಫಿಕೇಷನು, ನೆಕ್ಸ್ಟು ಪೇಮೆಂಟ್ ಮಾಡಬೇಕಾಗತ್ತೆ. ಅಪ್ಲಿಕೇಶನಲ್ಲಿ ಏನೇನು ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಕೊಡ್ತೀನಿ ನೋಡಿ. ನೋಡಿ ಅಪ್ಲಿಕೇಶನಲ್ಲಿ ಮೊದಲಿಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬರುತ್ತೆ. ಕಾಂಟ್ಯಾಕ್ಟ್ ಅಂದರೆ ನೀವು ಯಾವ ಅಡ್ರೆಸ್, ಮನೆ ಅಡ್ರೆಸ್ಸು ಈ ರೀತಿ, ಆಮೇಲೆ ಮೊಬೈಲ್ ನಂಬರು, ಇಮೇಲ್ ID, ಆಮೇಲೆ ಪರ್ಸ್ನಲ್ ಡೀಟೇಲ್ಸು, ಫಾದರ್ ನೇಮು, ಮದರ್ ನೇಮ್ ಹೆಸರು, ಆಮೇಲೆ ಪರ್ಸನಲ್ ವಿತ್ ಡಿಸಬಿಲಿಟಿ, ಇದು ಹ್ಯಾಂಡಿಕ್ಯಾಪ್ಟ್ ಆದವ್ರಿಗೆ ಮಾತ್ರ ಬರುತ್ತೆ, ಅದನ್ನು ಅಂತ ಹಾಕೋಬೋದು. ಉಳ್ಕಿದವರು ಎಕ್ಸಾಮ್ ಸೆಂಟರ್ ಕೋಡ್ ಬರುತ್ತೆ. ವಿಲೇಜ್, ನೀವು ಪ್ರೆಸೆಂಟ್ ಇರೋ ವಿಲೇಜ್ ಹಾಕೋಬೋದು. ನೆಕ್ಸ್ಟ್ ಇನ್ನೊಂದು ಯಾವುದಾದ್ರೂ ಒಂದು ವಿಲೇಜ್ ಹಾಕೋಬೋದು. ಆಮೇಲೆ ಕ್ವಾಲಿಫಿಕೇಷನಲ್ಲಿ 3 ಕೇಳುತ್ತೆ. 10th ಮಾರ್ಕ್ಸ್ ಕಾರ್ಡ್ ಕೇಳುತ್ತೆ, 10th ಕ್ವಾಲಿಫಿಕೇಷನು, ಆಮೇಲೆ ಫಸ್ಟ್ ಇಯರ್ ಕ್ವಾಲಿಫಿಕೇಷನ್ ಕೇಳುತ್ತೆ. ನೆಕ್ಸ್ಟು ಸೆಕೆಂಡ್ PUC ಕ್ವಾಲಿಫಿಕೇಷನ್ ಕೇಳುತ್ತೆ. ಸೆಕೆಂಡ್ PUC ಅಂತರೂ ಅಪಿಯರಿಂಗ್ ಅಂತ ಇರ್ತೀರ, ಒಬ್ಬರು ಪಾಸ್ ಆಗಿರ್ತಾರೆ, ಯಾವ ಬೇಕಾದರೂ ಹಾಕ್ಬೋದು. ನೆಕ್ಸ್ಟ್ ಎಡಿಷನಲ್ ಡೀಟೇಲ್ಸು ಇದನ್ನ ಅವಶ್ಯಲ್ಲ. ಆಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ ಅಂದರೆ ನೀವು ಮೊದಲಿಗೆ ಫೋಟೋ ಅಪ್ಲೋಡ್ ಮಾಡಬೇಕಾಗತ್ತೆ. ಆಮೇಲೆ 10 ಫಿಂಗರ್ಸ್ ಅದು ತಂಪ ಇಂಪ್ರೆಷನ್ ಸ್ಕ್ಯಾನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಫೈನಲ್ ಆಗಿ
ನಂತರ ನಿಮ್ಮದು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗತ್ತೆ. ಆಮೇಲೆ ಫೈನಲ್ ಸಬ್ಮಿಟ್ ಒಂದ್ಸರಿ ಪ್ರಿವ್ಯೂ ಮಾಡಿಬಿಟ್ಟು ನೀವು ಫೈನಲ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಆದ ತಕ್ಷಣ ಕಂಪ್ಲೀಟ್ ಪ್ರೊಸೆಸ್ ಆಗುತ್ತೆ.